ಎಂತೆಂಥ ರಾಜಕಾರಣಿಗಳಿಗೆ ಡ್ರೋನ್ ಪ್ರತಾಪ್ ಅವರು ಏಮರ್ಸಿದ್ದಾರೆ. ಇನ್ನು ಬಿಗ್ ಬಾಸ್ಗೆ ಏಮರ್ಸ್ದಲೇ ಇರೋದಿಲ್ವಾ? ಓಕೆ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ ಮೇಡಮ್, ನೋಡ್ತೀವಿ. ಯಾರು ಇಷ್ಟ ಸರ್ ನಿಮಗೆ? ಅವ್ರ ತನ ಉಳಿಸ್ಕೊಂಡಿರೋದು ವಿನಯ್, ವರ್ತೂರ್, ತುಕಾಲಿ. ಫಸ್ಟ್ ವೀಕ್ ಹಂಗಿರಲಿಲ್ಲ, ಬಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ತುಕಾಲಿ. ಹಾಂ. ಓಕೆ, ಆಟ ಅಂತ ಬಂದಾಗ ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ? ಆಟ ಅಂತ ಬಂದಾಗ ಕೆಲವೊಂದು ಗೇಮ್ಗಳು ಪರ್ಟಿಕ್ಯುಲರಾಗಿ ಹೇಳ್ಬೇಕಂದ್ರೆ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಟಾಸ್ಕ್ಗಳು ಅಂಥ ಗೇಮ್ಗಳು ಟಾಸ್ಕ್ಗಳು ಕೊಡ್ತಾ ಇಲ್ಲ ಬಿಗ್ ಬಾಸಲ್ಲಿ. ಒಂದು ವೀಕಲ್ಲಿ 1, 2 or 3 ಅಷ್ಟೇ ಟಾಸ್ಕ್ ಕೊಡ್ತಾ ಇರೋದು. ಸೊ ಅದರೊಳಗಡೆ ವಿನಯ್ ಆಡ್ತಾರೆ. ಅವರು ಎಲ್ಲರನ್ನೂ ಹೇಗೆ ಪಳಗಿಸ್ಕೊಬೇಕು ಅನ್ನೋದು ಗೊತ್ತು. ಅವ್ರು ಆಡ್ತಾರೆ. ಅವರು ಓಕೆ, ಸೊ ಅವ್ರು ಬಿಟ್ಟರೆ ಯಾರು ಚೆನ್ನಾಗಿ ಆಟ ಆಡ್ತಾರೆ? ಮತ್ತೆ ಕಾರ್ತಿಕ್ ಮತ್ತು ವಿನಯ್, ವರ್ತೂರ್, ಇವ್ರು 3 ಜನ ಇರೋದಕ್ಕೇ ಬಿಗ್ ಬಾಸ್. ನಮಗೆ ಇವರು ಡ್ರೋನ್ ಪ್ರತಾಪ್ ಅಷ್ಟು ಇದೇನಿಲ್ಲ. ಎಂತೆಂಥ ರಾಜಕಾರಣಿಗಳಿಗೆ ಡ್ರೋನ್ ಪ್ರತಾಪ್ ಅವರು ಏಮರ್ಸಿದ್ದಾರೆ. ಇನ್ನು ಬಿಗ್ ಬಾಸ್ಗೆ ಏಮರ್ಸ್ದಲೇ ಇರೋದಿಲ್ವಾ? ತುಂಬ ಆ್ಯಟಿಟ್ಯೂಡ್ಗಳು ನೋಡ್ತಾ ಇದ್ದೀವಿ. ಜನಗಳಿಗೆ ಗೊತ್ತಾಗುತ್ತೆ. ಕೆಲವರು ಹೇಳ್ತಾರೆ ಬಿಗ್ ಬಾಸಲ್ಲಿ ಇವನು ಹೊರತು ಯಾರು ಡ್ರೋನ್ ಪ್ರತಾಪ್ ಆ ಥರ ಈ ಥರ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಕೆಲವೊಂದು ಗೇಮ್ಗಳಲ್ಲಿ ಕೊಡೋದು, ಅದಾವುದು ಕಣ್ಣಿಗೆ ಏನೋ ಡಿಟರ್ಜೆಂಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಆ್ಯಕ್ಟಿಂಗ್ ಅವಶ್ಯಕತೆ ಇರಲಿಲ್ಲ. ಮಾರನೇ ದಿನ ಟಾಸ್ಕ್ ಆಡಬೇಕಾದ್ರೆ ಸ್ಪೆಕ್ಸ್ ತೆಗಿಯೋದು, ಆದರೂ ಮಾರನೇ ದಿನ ಮತ್ತೆ ಅಲ್ಲೇ ಸ್ಪೆಕ್ಸ್ ಹಾಕ್ಕೊಳ್ಳೋದು, ಇದೆಲ್ಲ ಯಾವ ರೀತಿ ಸರಿ ಅಲ್ವರ? ನಮ್ಮ ಪ್ರಕಾರ ಸುಮ್ಮನೆ ಒಂದು ಇನ್ನೇನು ಪ್ರತಾಪ್ ಲಾಸ್ಟ್ ಅದು. ಸೊ ಮತ್ತೆ ಡ್ರೋನ್ ಪ್ರತಾಪ್ ಅವರು ಇವಾಗ ಆಲ್ರೆಡಿ 100 days ಮುಗಿತು ಅಂದರೂ ಇದಾರಲ್ವಾ? ಹೌದು, ಇದ್ದಾರೆ. ಬೇಕಲ್ಲ ಬಿಗ್ ಬಾಸ್ಗೆ. ಹೆಂಗೆ? TRPಗೋಸ್ಕರ ಇಟ್ಕೊಂಡಿದ್ದಾರೆ ಆಲ್ಮೋಸ್ಟ್. ಈಗ ನೋಡಿ, ಈಗ ನಡೀತಿರೋದೇ ಹೆಂಗೇನೆ TRP ಆಲ್ಮೋಸ್ಟ್. ಇವಾಗ ಫಸ್ಟ್ ಇರುತ್ತಾನೆ ಬಿಗ್ ಬಾಸ್. ಕಂಟೆಸ್ಟೆಂಟ್ಗಳು ಹಂಗೆ ಆಡ್ತಿರೋದಕ್ಕೆ ಅಲ್ವಾ ಇವಾಗ TRP ಬಂದಿರೋದು. ಹಾಂ. ಓಕೆ ಸರ್, ಅಂದರೆ ಟಾಪ್ 1, ಟಾಪ್ 2, ಟಾಪ್ 3 ಯಾರು ಬರ್ಬೋದು? ವಿನಯ್ ಇರ್ತಾರೆ, ನೆಕ್ಸ್ಟು ಕಾರ್ತಿಕ್ ಕೂಡ ಇರ್ತಾರೆ. ಹುಡುಗಿರಲ್ಲಿ ಬಂದರೆ ಸಂಗೀತ ಇರ್ತಾರೆ. ಯಾಕೆ ಅಂದರೆ ಆಲ್ರೆಡಿ ಹೋಗ್ಬಿಟ್ಟಿದಾರಲ್ಲ ಫೈನಲಿಸ್ಟ್ ಅವರು. ಹೌದು. ಓಕೆ ಸರ್, ಸಂಗೀತ ಅಂದ ತಕ್ಷಣ ವಿನಯ್ ಮತ್ತು ಕಾರ್ತಿಕ್ನ 3 ಜನದಲ್ಲಿ ಅಷ್ಟೊಂದು ಬಾಂಧವ್ಯ ಇದ್ದದ್ದು ಇವಾಗ ಬಾಂಧವ್ಯ ಇಲ್ಲ ಅಷ್ಟೊಂದು. ಯಾಕೆ ಸರ್? ಬಿಗ್ ಬಾಸ್ ಮೇಡಮ್, ಗೆಲ್ಲಬೇಕು ಅಂತ ಎಲ್ಲರೂ ಬಂದಿರ್ತಾರೆ. ಇವತ್ತಿದ್ದವ್ರು ನಾಳೆ ಇರಲ್ಲ. ಸಂಗೀತ ಇವಾಗ ಇಷ್ಟು ದಿನ ಯಾರ ಜೊತೆ ಫ್ರೆಂಡ್ಶಿಪ್ ಇದ್ರು ಮೇಡಮ್? ಕಾರ್ತಿಕ್ ಮತ್ತು ಸಂಗೀತ. ಇವಾಗ ಬೇರೆ ಕಡೆ ನೋಡ್ತಾ ಇದ್ದೀರಾ, ಪಾಪ ಸ್ನೇಹಿತರು ಬೇಜಾರಾಗ್ತಾ ಇದ್ದಾರೆ ಅಲ್ವರ? ಈಗ ಸಂಗೀತ ಬಿಟ್ಟು ಇವಾಗ ಅಲ್ಲೇ ಕಾರ್ತಿಕ್ ಮತ್ತು ನಮ್ರತ ಅವರು ಜೊತೆಗೆ ಇದ್ದಾರೆ. ಯಾಕೆ ಅಂದರೆ ಫೈನಲ್ ಬರ್ತಾ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಕಾವು ಜಾಸ್ತಿ ಆಗ್ತಾ ಇರುತ್ತೆ ಗೆಲ್ಲಬೇಕು ಅನ್ನೋದು. ಸೊ ಪಕ್ಕದಲ್ಲಿದ್ದವರು ಕೂಡ ಬೇಕಾಗಲ್ಲ ಅವಾಗ ಅಲ್ವರ? ವಿನಯ್ ಅವರು ಮತ್ತೆ ಸಂಗೀತ ಅವರು ಮುಂಚೆ ಜಾಸ್ತಿ ಜಗಳ ಆಡ್ತಾ ಇದ್ರು. ಮುಂಚೆ ಸೀರಿಯಲ್ ಎಲ್ಲ ತೆಗ್ದಿದ್ದಾರೆ. ಹೌದು. ಬಟ್ ತುಂಬಾ ಜಗಳ ಆಡ್ತಾ ಇದ್ರು. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಅಷ್ಟು ಕ್ಲೋಸ್ ಆಗಿದ್ದಾರೆ. ಮತ್ತೆ ಕ್ಲೋಸ್ ಆದ್ರು ಅಷ್ಟೊಂದು ಜಗಳ ಆಡಿನು. ಈಗ ಯಾವ್ದಾರು ಒಂದು ಗೇಮ್ ಅಂತ ಬಂದಾಗ ಆಪೋಸಿಟ್ ಟೀಮ್ ಇದ್ದಾಗ ಅವ್ರ ಟೀಮಿಗೆ ಅವ್ರು ಆಡಲೇಬೇಕು. ಸೊ ಇವಾಗ ಅವ್ರು ಏನಂದರೆ ಇವಾಗ ಲಾಸ್ಟ್ ಬರ್ತಾ ಸ್ಟಾರ್ಟಿಂಗ್ ಜಗಳ ಆಡಿದ್ರು, ಆಮೇಲೆ ಚೆನ್ನಾಗಿದ್ರು. ಮುಂಚೆನವರು ಜೊತೆಲಿ ಇದ್ದೋರಲ್ವ ಅವರು, ಯಾವುದೋ ಧಾರಾವಾಹಿ, ಯಾವುದೋ ಒಂದು ಧಾರಾವಾಹಿಲಿ ಮಾಡಿದ್ರು. ಸೊ ಆ ಥರ ಬಾಂಡಿಂಗ್ ಇಲ್ದಲೇ ಅವರು ಇರೋದಕ್ಕೆ ಆಗೋದಿಲ್ಲ. ಬಾಂಡಿಂಗ್ ಇದೆ. ಸೊ ಸ್ಟಾರ್ಟಿಂಗ್ ಕಿತ್ತಾಡಿದವರು ಲಾಸ್ಟಿಗೆ ಒಂದಾಗೆ ಹೋಗ್ತಾರೆ 100%. ಖಂಡಿತ. ಓಕೆ ಸರ್, ಈ ವಾರ ಸಂಡೇ, ನೆಕ್ಸ್ಟ್ ಸಂಡೇ ಏನಿದೆ ಅಲ್ವಾ, ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು ಮೇಡಮ್? ಮೇ ಬಿ ತುಕಾಲಿ ಇಲ್ಲ ನಮ್ರತ. ಯಾಕೆ ಸರ್? ಹೋಗ್ತಾರೆ ಅನಿಸುತ್ತೆ. ತುಕಾಲಿ ಅವರು ಚೆನ್ನಾಗಿ ಕಾಮಿಡಿ ಮಾಡಲ್ವಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಬಟ್ ಯಾಕೆಂದರೆ ಹೋದ ಸತಿ ಮಂಜು ಅವ್ರು ಗೆಲ್ಸಿದ್ರಲ್ಲ ಕಾಮಿಡಿ ಇದರಿಂದ. ಸೊ ಈ ಸತಿ ಎಲ್ಲರೂ ಒಂದೊಂದು ತೊಗೊತಾ ಇರ್ತಾರೆ ಒಬ್ಬೊಬ್ಬರನ್ನ. ಸೊ ಮೇ ಬಿ ಈ ಸತಿ ಹೋಗ್ಬೋದು. ಹಾಂ. ಇನ್ನು ಟಾಪಲ್ಲಿ ಬಂದರೆ ಸ್ಟಾರ್ಟಿಂಗ್ ಬಂದು ವಿನಯ್ ಇರ್ತಾರೆ, ಕಾರ್ತಿಕ್ ಇರ್ತಾರೆ, ಸಂಗೀತ, ವರ್ತೂರ್, ತುಕಾಲಿ. ಈ 5 ಜನದಲ್ಲಿ ಹುಡುಗಿ ಅಂತ ಬರೋದು ಒಬ್ಬಳೆ ಸಂಗೀತ. ಇನ್ನು ವಿನ್ನರ್ ಅಂತ ಬಂದರೆ ವಿನಯ್ ಅವರು. ಇನ್ನು ಇವರು ನಮ್ರತ, ಆಮೇಲೆ ತನಿಷಾ, ತುಕಾಲಿ, ಇವ್ರು 3 ಜನ ಹೋಗ್ತಾರೆ ಮೇಡಮ್. ಟಾಪ್ 5 ಅವ್ರು ಇರ್ತಾರೆ. ಹೌದು ಮೇಡಮ್, 100%. ಯಾರಿಬ್ರು? ಸಂಗೀತ ಅವ್ರು ಬಿಟ್ಟರೆ ಇನ್ನೂ 2 ಲೇಡೀಸ್ ಇದಾರಲ್ವಾ? ಆಡ್ತಾ ಇದ್ದಾರೆ. ನಮ್ರತ ಮತ್ತೆ ಆಡ್ತಾ ಇದ್ದಾರೆ. ಈಗಾಗಲೇ ಫೈನಲಿಸ್ಟ್ ಹೋಗ್ಬಿಟ್ಟಿದ್ರಲ್ಲ ಮೇಡಮ್. ಅದೇ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕೆಲವೊಂದು ಮಾತಾಡೋ ರೀತಿ ಇದೆಯಲ್ಲ, ಸೊ ಅದನ್ನು ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಸೊ ಈಗ ಕೆಲವೊಂದು ಗೇಮ್ಗಳಿಂದ ಅವರು ಈಗ ಫೈನಲಿಸ್ಟ್ ಆಗಿದ್ದಾರೆ. ಓಕೆ ಸರ್, ಲೇಡೀಸಲ್ಲಿ ಬಂದಾಗ ವುಮೆನ್ ಅಂತ ಬಂದಾಗ ನಿಮ್ಗೆ ಯಾರು ಇಷ್ಟ? ವುಮೆನ್ಸ್ ಅಂತ ಬಂದಾಗ ತನಿಷಾ ಇಷ್ಟ. ಬಾಯ್ಸಲ್ಲಿ
ವಿನಯ್. ವಿನಯ್ ಇಷ್ಟ. ಓಕೆ ಸರ್, ಥ್ಯಾಂಕ್ ಯು.